ಹಿಂದೆ ನಾವು ದೇವಾಲಯಗಳನ್ನು ಕಟ್ಟಿದ್ವಿ, ಮೊಘಲರು ಬಂದು ಲೂಟಿ ಮಾಡ್ತಾ ಇದ್ರು. ಇವರು ಹಾಗಲ್ಲ, ದೇವಸ್ಥಾನ ಇವರೇ ಕಟ್ಟಿ ಇವರೇ ಲೂಟಿ ಮಾಡುವುದಕ್ಕೆ ಆತ್ಮನಿರ್ಭರ. ದೇವರನ್ನ ತಂದು ದಾರಿಯಲ್ಲಿ ನಿಲ್ಲಿಸಬಾರದು ಎನ್ನುವುದು ಕಾಂಗ್ರೆಸ್ಸಿನ ಸಂಕಲ್ಪವಾಗಿತ್ತು, ಕಾಂಗ್ರೆಸ್ಸಿನ ಸಂಕಲ್ಪವಾಗಿತ್ತು. ಅವರು ಮೊನ್ನೆ ಮಾತಾಡ್ತಾ ಇದ್ದಿದ್ದು ಎಲ್ಲೋ ನನಗೆ ಟ್ರೋಲ್ ಆಯಿತು. ಈ ರಾಮ ಮಂದಿರದ ವಿಚಾರದಲ್ಲಿ ನೀವು ಹೇಳಿದ್ದೀರಿ ಭಾರಿ ಚಂದ, ನಾವು ಕಳಿಸಿಕೊಟ್ಟಿದ್ದು ಇಟ್ಟಿಗೆ, ಅವರು ಕಟ್ಟಿದ್ದು ಕಲ್ಲಿನಲ್ಲಿ, ಇಟ್ಟಿಗೆ ಎಲ್ಲ ಹಾಕಿದ್ರು ಅಂತ. ನಿಮ್ಮ ಪ್ರಶ್ನೆ ಸರಿ ಇದೆ. ನನ್ನ ಪ್ರಶ್ನೆ ಅದಕ್ಕಿಂತ ಮುಂದಿದೆ. ಅದೇನು ನನ್ನ ಪ್ರಶ್ನೆ ಅಂತಂದರೆ, ಆತ್ಮನಿರ್ಭರ ಭಾರತ, ಆತ್ಮನಿರ್ಭರ ಭಾರತ ಅಂತ ಇವರ ಇಡೀ ಸ್ಕೀಮ್ಗಳನ್ನು ಉಚ್ಚಾರ ಮಾಡಲಿಕ್ಕೆ ನಾವು ಕಷ್ಟಪಡಬೇಕು. ನಾವು ಕಾಂಗ್ರೆಸ್ಸಿನ ಕಾಲದಲ್ಲಿ ಶ್ರೀಸಾಮಾನ್ಯರಿಗೆ ಗೊತ್ತಾಗುವ ರೀತಿಯ ಯೋಜನೆಗಳು ನಮ್ಮದು, ನರೇಗಾ ಸುಲಭ ಹೇಳಲಿಕ್ಕೆ. ಇವ್ರದ್ದು ಆತ್ಮನಿರ್ಭರ, ಎಷ್ಟು ಒದ್ದಾಡಬೇಕು ನಾವು ಮಾತಾಡಬೇಕಾದ್ರೆ. ಅದಕ್ಕೆ ನಮ್ಮ ಮನೆಯ ಪಕ್ಕದವರೊಬ್ಬರು ಹೇಳಿದರು, ಆತ್ಮನಿರ್ಭರ ಅಂದರೆ ಸುಧೀರ್ ಅವರೇ ವೆರಿ ಸಿಂಪಲ್ ಅಂತ. ಏನು ಇವರ ಕಾಲದಲ್ಲಿ ಆತ್ಮನಿರ್ಭರ ಏನಂದರೆ, ಹಿಂದೆ ನಾವು ದೇವಾಲಯಗಳನ್ನು ಕಟ್ಟಿದ್ವಿ, ಮೊಘಲರು ಬಂದು ಲೂಟಿ ಮಾಡ್ತಾ ಇದ್ರು. ಇವರು ಹಾಗಲ್ಲ, ದೇವಸ್ಥಾನ ಇವರೇ ಕಟ್ಟಿ ಇವರೇ ಲೂಟಿ ಮಾಡುವುದಕ್ಕೆ ಆತ್ಮನಿರ್ಭರ. ಇನ್ನೇನು ಹೇಳಬೇಕು ನಾವು? ಅದರ ಮಧ್ಯೆ ಆ ಪ್ರಹ್ಲಾದ್ ಜೋಶಿ ಮತ್ತು ಸಿ ಟಿ ರವಿ ಇಬ್ಬರು ಕೇಳಿದ್ದಾರೆ, ನೀವು ಪ್ರಶ್ನೆ ಮಾಡಲಿಕ್ಕೆ ಯಾರು ಅಂತ. ನಾವು ಯಾರು ಅಂದರೆ, ನಾವು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ತಾ ತುಳಸಿದಾಸರ ರಾಮಕೀರ್ತನೆಯನ್ನು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಭಾವೈಕ್ಯತೆಗಾಗಿ ಅದನ್ನು ವಿಸ್ತರಿಸಿ, ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೋ ನಾಮ್ ಅಂತ ಹೇಳ್ತಾ ರಾಮ ಭಜನೆಯನ್ನು ಮಾಡ್ತಲೇ ರಾಮನ ಹೆಸರನ್ನು ಹೇಳಿ ಪ್ರಾಣವನ್ನು ಬಿಟ್ಟಂತಹ ಗಾಂಧಿಯ ಸಂತತಿ ನಾವು. ಕಾಂಗ್ರೆಸ್ಸಿನವರು ಯಾವಾಗಲೂ ಸಹಿತ ರಾಮ ಮಂದಿರ ವಿವಾದ ಬಂದಾಗ ಈ ಪುಣ್ಯಾತ್ಮರಿಗೆ ಹೇಳಿದ್ದಂದರೆ, ಸ್ವಲ್ಪ ಸಮಾಧಾನ, ಪ್ರಭಾಕರಾಚಾರ್ಯರು ವಿಡಿಯೋ ಮಾಡ್ತಿದ್ದೀರಿ ನೀವು, ಸ್ವಲ್ಪ ಸಮಾಧಾನ, ನ್ಯಾಯಾಲಯದಲ್ಲಿ ಪ್ರಕರಣ ಇದೆ, ನ್ಯಾಯಾಲಯದಲ್ಲಿ ತೀರ್ಪು ಬಂದ ಮೇಲೆ ಆ ತೀರ್ಪಿನಂತೆ ನಡೆದುಕೊಳ್ಳೋಣ ಅಂತ ಇವರು ಹೊರಟರು ನೋಡಿ. ನೀವು ಊರೂರಿನಲ್ಲಿ ಈ ವಿಚಾರವನ್ನು ಹೇಳಬೇಕು. ಯುವಕರು, ರೋಷನ್ ಶೆಟ್ರೆ, ಇದನ್ನು ಚರ್ಚೆ ಮಾಡಬೇಕು. ಕಾಂಗ್ರೆಸ್ ಎಂದಿಗೂ ಸಹಿತ ರಾಮರ ಸಾಂಸ್ಕೃತಿಕ ಪೌರಾಣಿಕವಾದ ಅಸ್ತಿತ್ವವನ್ನು ಅಲ್ಲಗೆಳೆದಿರಲಿಲ್ಲ. ವಿವಾದ ಇದ್ದದ್ದು 1885 ಇಸ್ವಿಯಲ್ಲಿ ಬ್ರಿಟಿಷ್ ಕಾಲದಲ್ಲಿ ಮೊದಲ ಪ್ರಕರಣ ದಾಖಲಾಗಿದ್ದು. RSS ಹುಟ್ಟಿದ್ದು 1925ರಲ್ಲಿ. BJPಯ ಪೂರ್ವ ಮನೆಯಾಗಿರ್ತಕ್ಕಂಥ ಜನಸಂಘ ಹುಟ್ಟಿದ್ದು 1950ರಲ್ಲಿ. BJP ಪ್ರಾರಂಭ ಆಗಿದ್ದು 1980ರಲ್ಲಿ. ಸ್ವತಂತ್ರ ಬಂದ ನಂತರ 1950ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಡಿಕ್ಲರೇಟರಿ ಸೂಟನ್ನು ಹಾಕ್ತಾರೆ ಅಲ್ಲಿಯ ಜನ. 1980ರಲ್ಲಿ BJP ಹುಟ್ಟಿತು. ಹುಟ್ಟಿದ ನಂತರದ ಚುನಾವಣೆಯಲ್ಲಿ BJP ಪಕ್ಷದ ಆಧ್ವರ್ಯರಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅಡ್ವಾಣಿಯವರು ಸಹಿತ ಸೋತು ಬೇರೆಯವರು ಇಬ್ಬರು ಗೆದ್ದು ಬಿಡ್ತಾರೆ ಎಲೆಕ್ಷನ್ನಲ್ಲಿ. ಆವಾಗ ಇವರಿಗೆ ತಲೆಬಿಸಿ ಆಗ್ತದೆ, ಏನು ಮಾಡೋದು ಎಲೆಕ್ಷನ್ ಗೆಲ್ಲಲಿಕ್ಕೆ ಅಂತ. ಆಗ ಹಿಮಾಚಲ ಪ್ರದೇಶದಲ್ಲಿ 1989ರ ಸೆಪ್ಟೆಂಬರ್ 21ನೇ ತಾರೀಕು ನಡೆದಿರ್ತಕ್ಕಂಥ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಹೇಳ್ತಾರೆ, ನಮ್ಮನ್ನು ನಂಬಿ ಜನ ಓಟ್ ಕೊಡೋದಿಲ್ಲ, ನಾವು ಈಗ ರಾಮನ ಬೆನ್ನನ್ನು ಹಿಡ್ಕೊಳ್ಬೇಕು ಅಂತ. ಆ ಕಾರಣಕ್ಕಾಗಿ ಶ್ರೀ LK ಅಡ್ವಾಣಿ ಅವರು, ನಾನು ಯಾವಾಗಲೂ ಅದನ್ನು ಮಂಜುನಾಥ್ ಅವರು ಹೇಳ್ತಾ ಇರೋದೇನೆ, ಅದು ಕನ್ನಡದಲ್ಲಿ ಹಾಗೆ ಚೆನ್ನಾಗಿದೆ ನೋಡಿ, ಅಡ್ವಾಣಿ ಅಂತ ಬರೀಲಿಕ್ಕೆ ಆಗೋದಿಲ್ಲ, ಕರೆಕ್ಟ್ ಅಲ್ಲ, ಅಡ್ಡವಾಣಿ ಅಂತ. ಯಾವುದಕ್ಕೆ ಅಡ್ಡವಾಣಿ ಅಂದರೆ, ಭಾರತದ ಸಂಸ್ಕೃತಿಗೆ, ಭಾರತದ ಸಾಂವಿಧಾನಿಕ ಮೌಲ್ಯಕ್ಕೆ, ಜಾತ್ಯತೀತತೆಗೆ, ಒಗ್ಗಟ್ಟಿನಿಂದ ಬಾಳ್ತೇವೆ ಅನ್ನುವಂಥ ನಮ್ಮ ಸಂಕಲ್ಪಕ್ಕೆ ಅಡ್ಡವಾಣಿಯನ್ನು ತೆಗೆದು ಅವರು ರಥಯಾತ್ರೆಯನ್ನು 1989ರಲ್ಲಿ ಮಾಡಿ, ಅಂಬರೀಷಣ್ಣವರೇ 11% ಇದ್ದ ಓಟನ್ನು ಇವರು 89ರ ನಂತರ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಅದನ್ನು 27%ಗೆ ಜಾಸ್ತಿ ಮಾಡ್ಕೊಳ್ತಾರೆ. ಆಗ ಗೊತ್ತಾಯಿತು ರಾಮನ ಹೆಸರಲ್ಲಿ ಓಟ್ ಇದೆ ಅಂತ. ಆದರೆ ಕಾಂಗ್ರೆಸ್ ನಂಬಿದ್ದೇನು ಅಂದರೆ, ರಾಮನ ಹೆಸರಿನ ಭಕ್ತಿ ಮನೆಯಲ್ಲಿರಬೇಕು, ದೇವರನ್ನು ತಂದು ದಾರಿಯಲ್ಲಿ ನಿಲ್ಲಿಸಬಾರದು ಎನ್ನುವುದು ಕಾಂಗ್ರೆಸ್ಸಿನ ಸಂಕಲ್ಪವಾಗಿತ್ತು, ಕಾಂಗ್ರೆಸ್ಸಿನ ಸಂಕಲ್ಪವಾಗಿತ್ತು. ಈಗ ಸಿ ಟಿ ರವಿ ಹೇಳೋದು, ಪ್ರಹ್ಲಾದ್ ಜೋಶಿ ಹೇಳೋದು, ಆ ರಶೀದಿ ಬುಕ್ ಏನಾದರೂ ಮಾಡಿ ತೆಗಿಬೇಕು ಕೀರ್ತಿ ಶೆಟ್ರೆ ನಾವೀಗ. ಈ ರಶೀದಿ ಬುಕ್ನಲ್ಲಿ ಸಿ ಟಿ ರವಿ ದುಡ್ಡು ಕೊಟ್ಟಿದ್ದಾನ ಎಲ್ಲ ನೋಡ್ಬೇಕು ನಾವು, ಅಥವಾ ರಶೀದಿ ಹಾಕಿ ಇವರೇ ಇಟ್ಟುಕೊಂಡಿದ್ದೀರಾ ನೋಡಬೇಕು. ಈ ಗಿರಾಕಿಗಳೆಲ್ಲ ಕೇಳ್ತಾ ಇದ್ದಾರೆ. ಮೊನ್ನೆ ಹೇಳಿದ್ದಾರೆ, ಜಯಪ್ರಕಾಶ್ ಹೆಗಡೆ ಅವರು ಸೂಕ್ಷ್ಮವಾಗಿ ಅದನ್ನು ಸ್ಪರ್ಶ ಮಾಡಿ ಹೇಳಿದರು. ಕಾಂಗ್ರೆಸ್ಸಿನ ಒಂದು ನಿಲುವು ಯಾವ ರೀತಿ ಇದೆ ಅಂದರೆ, ಇವತ್ತು
ಕಾಕ್ರೋಚ್ ಜನತಾ ಪಾರ್ಟಿಯ ನೆಪದಲ್ಲಿ ಒಂದು ಹೋರಾಟ ಏನು ಪ್ರಾರಂಭ ಆಯಿತು, ಕಾಂಗ್ರೆಸ್ ಅದು ಇನ್ನೊಂದು ರಾಜಕೀಯ ಪಕ್ಷದ ಹೋರಾಟ ಅಂತ ಯಾವತ್ತೂ ಗಮನಿಸಲಿಲ್ಲ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಸಹಿತ ಪ್ರತಿ ನಾಯಕತ್ವ ಆ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟದ ಜೊತೆಗೆ ಧ್ವನಿಯನ್ನು ಕೂಡಿಸಿದ್ವಿ. ಒಂದೇ ಒಂದು ಭಿನ್ನಮತವನ್ನು ನಾವು ವ್ಯಕ್ತಪಡಿಸಲಿಲ್ಲ.